ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಿ ಕೆ ಸ್ಟುಡಿಯೋ. ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 1. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಆಪ್ಷನ್ ಎ 15 ಆಗಸ್ಟ್ 1947, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 26 ನವೆಂಬರ್ 1949, ಆಪ್ಷನ್ ಡಿ 2 ಅಕ್ಟೋಬರ್ 1950. ಸರಿಯಾದ ಉತ್ತರ ಆಪ್ಷನ್ ಬಿ 26 ಜನವರಿ 1950. ಪ್ರಶ್ನೆ 2. ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಡಿ ಆವಿಯಾಗುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ. ಪ್ರಶ್ನೆ 3. ಕುವೆಂಪು ಅವರ ಮೂಲ ಹೆಸರು ಯಾವುದು? ಆಪ್ಷನ್ ಎ ಕುಪ್ಪಳ್ಳಿ ವೆಂಕಟೇಶ್ ಪುಟ್ಟಪ್ಪ, ಆಪ್ಷನ್ ಬಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಆಪ್ಷನ್ ಸಿ ಕೊಪ್ಪಳ ವೆಂಕಟಪ್ಪ ಪುಟ್ಟಪ್ಪ, ಆಪ್ಷನ್ ಡಿ ಕುಪ್ಪಳ್ಳಿ ವೆಂಕಟಪ್ಪ ಪೂರ್ಣಚಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಪ್ರಶ್ನೆ 4. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣದೇವರಾಯ. ಪ್ರಶ್ನೆ 5. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಕಮಲ, ಆಪ್ಷನ್ ಸಿ ಮಲ್ಲಿಗೆ, ಆಪ್ಷನ್ ಡಿ ಸೂರ್ಯಕಾಂತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ. ಪ್ರಶ್ನೆ 6. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ 7. 2025ರ ICC ಚಾಂಪಿಯನ್ಸ್ ಟ್ರೋಫಿ ವಿಜೇತ ದೇಶ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಪ್ರಶ್ನೆ 8. ಪಂಪ ಯಾವ ಸಾಹಿತ್ಯಕ್ಕೆ ಪ್ರಸಿದ್ಧರು? ಆಪ್ಷನ್ ಎ ಕನ್ನಡ ಸಾಹಿತ್ಯ, ಆಪ್ಷನ್ ಬಿ ಸಂಸ್ಕೃತ ಸಾಹಿತ್ಯ, ಆಪ್ಷನ್ ಸಿ ತಮಿಳು ಸಾಹಿತ್ಯ, ಆಪ್ಷನ್ ಡಿ ತೆಲುಗು ಸಾಹಿತ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ ಸಾಹಿತ್ಯ. ಪ್ರಶ್ನೆ 9. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 10. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಮಂಗಳ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧ. ಪ್ರಶ್ನೆ 11. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಆಪ್ಷನ್ ಎ ವಂದೇ ಮಾತರಂ, ಆಪ್ಷನ್ ಬಿ ಜನಗಣಮನ, ಆಪ್ಷನ್ ಸಿ ಸಾರೆ ಜಹಾಂ ಸೆ ಅಚ್ಚಾ, ಆಪ್ಷನ್ ಡಿ ಎ ಮೇರೆ ವತನ್. ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣಮನ. ಪ್ರಶ್ನೆ 12. ಹಂಪಿ ಯಾವ ನದಿಯ ತೀರದಲ್ಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ. ಪ್ರಶ್ನೆ 13. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು?
ಆಪ್ಷನ್ ಎ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಎಂ ಗೋವಿಂದ ಪೈ. ಸರಿಯಾದ ಉತ್ತರ ಆಪ್ಷನ್ ಎ ಬಂಕಿಂ ಚಂದ್ರ ಚಟರ್ಜಿ. ಪ್ರಶ್ನೆ 14. ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದು? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ವಿಧಾನ ಪರಿಷತ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಸಭೆ. ಪ್ರಶ್ನೆ 15. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಡಾಕ್ಟರ್ ದ.ರಾ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಯು.ಆರ್. ಅನಂತಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಇಂತಹ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.